ನಮಸ್ಕಾರ ಸ್ನೇಹಿತರೆ, ಕನ್ನಡ ಸ್ಪಿರಿಟ್ಗೆ ಎಲ್ರಿಗೂ ಸ್ವಾಗತ. ಇದು ದರ್ಶನ್ ಆ್ಯಂಡ್ ಗ್ಯಾಂಗ್ನ ನಯಾ ಅಪ್ಡೇಟ್. SIT ಪೊಲೀಸರಿಂದ ರೇಣುಕಾಸ್ವಾಮಿ ಕಳಿಸಿದ್ದಂಥ ಅಶ್ಲೀಲ ಮೆಸೇಜ್ಗಳ ಡೇಟಾ ಸಂಗ್ರಹ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ತನಿಖೆ ನಡೆಸ್ತಿರುವಂಥ SIT ಪೊಲೀಸರು ಇದೀಗ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ತನ್ನ ಮೊಬೈಲ್ನಿಂದ ಕಳಿಸಿದ್ದಂಥ ಅಶ್ಲೀಲ ಮೆಸೇಜ್ಗಳ ಡೇಟಾವನ್ನು ಸಂಗ್ರಹಣೆ ಮಾಡಿದ್ದಾಗಿ ತಿಳಿದು ಬಂದಿದೆ. ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂಬ ಕಾರಣಕ್ಕೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿತ್ತು. ಅಲ್ಲದೆ ಆತನ ಮೃತದೇಹವನ್ನು ರಾಜ್ ಕಾಲುವೆಯ ಮೋರಿಗೆ ಕೂಡ ಎಸೆದಿದ್ರು. ಮೃತದೇಹ ಪತ್ತೆಯಾದ ನಂತರ ರೇಣುಕಾಸ್ವಾಮಿಯ ಕೊಲೆ ಹಿಂದಿನ ಅಸಲಿ ಕಾರಣ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಎಂಬುದಾಗಿ ಪೊಲೀಸರಿಗೆ ತಿಳಿದು ಬಂದಿದೆ. ಹೀಗಾಗಿ ಆತನ ಮೊಬೈಲ್ ಸಂಖ್ಯೆಯ ಮೂಲಕ ಆತ ಬಳಸ್ತಿದ್ದಂಥ ಸಾಮಾಜಿಕ ಜಾಲತಾಣಗಳಲ್ಲಿನ ಡೇಟಾ ಮಾಹಿತಿ ಸಂಗ್ರಹಿಸೋದಕ್ಕೆ SIT ಪೊಲೀಸರು ಮುಂದಾಗಿದ್ರು. ಇನ್ನು ರೇಣುಕಾಸ್ವಾಮಿ ಬಳಸ್ತಿದ್ದಂಥ 2 ಫೋನ್ ನಂಬರ್ಗಳ ಪೈಕಿ ಒಂದು ನಂಬರನ್ನು ತಮ್ಮ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿದರು. ಈಗ ಆ ನಂಬರನ್ನು ಸರ್ವಿಸ್ ಪ್ರೊವೈಡಿಂಗ್ ಕಂಪನಿಗೆ ಕಳಿಸಿ 2 ಫೋನ್ ನಂಬರ್ನ ನಕಲಿ ಸಿಮ್ ಕಾರ್ಡನ್ನು ಖರೀದಿಸಿದ್ರಂತೆ ಪೊಲೀಸರು. ಆತನ ಸಾಮಾಜಿಕ ಜಾಲತಾಣ ಖಾತೆಗಳ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಬಳಸ್ತಿದ್ದಂಥ ಸಾಮಾಜಿಕ ಖಾತೆಗಳಿಗೆ ಪ್ರವೇಶ ಮಾಡಿರುವಂಥ ಪೊಲೀಸರು CEN ಠಾಣೆಯ ತಜ್ಞರ ಸಹಾಯದಿಂದ ಅದರಲ್ಲಿ ಇದ್ದಂಥ ಡೇಟಾ ಕಲೆ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿ. ಮನೆ ಊಟಕ್ಕೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಜುಲೈ 29ಕ್ಕೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಇದೀಗ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ನಟ ದರ್ಶನ್ ಅವರು ಜೈಲಲ್ಲಿ ನನಗೆ ಊಟ ಸರಿ ಹೊಂದುತ್ತಿಲ್ಲ, ಹಾಗಾಗಿ ನನಗೆ ಮನೆ ಊಟ, ಬಟ್ಟೆ, ಪುಸ್ತಕ ಸೇರಿದಂತೆ ಇತರೆ ವಸ್ತುಗಳು ಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ SR ಕೃಷ್ಣಮೂರ್ತಿ ಅವರು ಈ ಕೇಸ್ನಲ್ಲಿ ನಾನು ಮಧ್ಯಂತರ ಆದೇಶ ನೀಡಲು ಬಯಸೋದಿಲ್ಲ, ವಾದ ಮಂಡನೆ ಆಲಿಸಿದ ನಂತರವೇ ತೀರ್ಮಾನ ಮಾಡಬೇಕಾಗುತ್ತೆ. ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸುವುದು ಸೂಕ್ತ ಅಂತ ಹೇಳಿ SPPಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೈಲಲ್ಲಿ ಕೈದಿಗಳಿಗೆ ಇರುವಂತಹ ಎಲ್ಲ ಮೂಲಭೂತ ಹಕ್ಕುಗಳ ಪೈಕಿ ದರ್ಶನ್ಗೆ ಇದೇ 30ನೇ ದಿನಾಂಕಕ್ಕೆ ಮನೆ ಊಟ ಪಡೆಯೋದಕ್ಕೆ ಕೈದಿಗೆ ಅವಕಾಶ ಇದೆ ಅಂತ ಕೂಡ ತಿಳಿಸಿದ್ರು. ತದನಂತರ ದರ್ಶನ್ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ಕುರಿತು ಹೈಕೋರ್ಟ್ನಲ್ಲಿ SR ಕೃಷ್ಣಕುಮಾರ್ ಅವರಿಂದ ವಿಚಾರಣೆ ನಡೆಯಿತು. ಜೈಲಲ್ಲಿ 5,000 ಕೈದಿಗಳು ದಿನ ಅಲ್ಲೇ ಊಟ ಮಾಡ್ತಾರೆ, ಯಾರಿಗೂ ಫುಡ್ ಪಾಯ್ಸನ್ ಆಗಿಲ್ಲ. ದರ್ಶನ್ ಕೂಡ ಫುಡ್ ಪಾಯ್ಸನ್ ಬಗ್ಗೆ ವೈದ್ಯರಿಗೆ ಏನು ಹೇಳಿಲ್ಲ ಅಂತ ಸರ್ಕಾರದ ಪರ AAP ಭಾನುಪ್ರಕಾಶ್ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ನಂತರ ವಿಚಾರಣೆಯ ಬಳಿಕ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಪೀಠ ದರ್ಶನ್ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ಕುರಿತು ಇದೇ 29ನೇ ದಿನಾಂಕಕ್ಕೆ ವಿಚಾರಣೆಯನ್ನು ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ಹೆಚ್ಚಿನ ವಿಡಿಯೋಗೋಸ್ಕರ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.